ನೀವು ದರ್ಶನ್ ಅಂತ ಒಂದು ಹೆಡ್ಲೈನ್ ಹಾಕಿ, ನೀವು ಎಷ್ಟು ವ್ಯೂ ಬೇಕು ಹೇಳಿ. ನಾಳೆ ನಾನೇ ನನ್ನ ಡಾಕ್ಟರ್ ಅಂತ ಹೇಳಿದೆ, ಓಕೆ ಡಾಕ್ಟರ್ ಇಂಟರ್ವ್ಯೂ, ನೆಕ್ಸ್ಟ್ ದರ್ಶನ್. ಏನಕ್ಕೆ ಒಬ್ಬನೇನ ತಪ್ಪು ಮಾಡಿದ್ದು, ಕೇಸ್ ನಡೀತಾ ಇದೆ ಈಗ ನೀವು ಕೇಳಿ ನನ್ನ ಕಮೆಂಟಲ್ಲಿ ಏನು ಅರ್ಥ ಇದೆ ಹೇಳಿ. ನಾನು ಕಮೆಂಟ್ ಮಾಡಿದ್ದು ಏನಾದ್ರು ಹೆಲ್ಪ್ ಆಗತ್ತೆ? ಬರಲ್ಲ. ಬಟ್ ಒಂದು ಮಾರ್ಕೆಟಿಂಗ್ ಅಂತ ಬರುತ್ತೆ. ಇವತ್ತು ನ್ಯೂಸ್ ಇಸ್ ಸೋಲ್ಡ್, ಡೆಫಿನೆಟ್ ಆಗಿ ನ್ಯೂಸ್ ಇಸ್ ಮುಂಚೆ ತರ ರೆಸ್ಪಾನ್ಸಿಬಿಲಿಟಿ. ನಾನು ಹೇಳಿದೆ, ಇವರು ಇದ್ದಾರೆ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ವಿ ಆರ್ ಲೂಸಿಂಗ್ ಇಟ್ ಔಟ್. ಒಂದು ಚಾನಲಲ್ಲಿ ಬಂದರೆ ಇನ್ನೊಂದು ಚಾನಲ್ ಉಲ್ಟಾ ಬರುತ್ತೆ. ಇದು ಎಲ್ಲಿ ಹೋಗುತ್ತೆ ನಮಗೂ ಗೊತ್ತಿಲ್ಲ. ಸೊ ಬೇಸಿಕಲಿ ದಟ್ ರೆಸ್ಪಾನ್ಸಿಬಿಲಿಟಿ ಇದರಲ್ಲೂ ಕಮ್ಮಿ ಆಗ್ತಾ ಇದೆ. ನಾನು ಹೇಳೋದು ಎಲ್ಲದರಲ್ಲೂ ಇಟ್ ಈಸ್ ಗೆಟಿಂಗ್ ಡೌನ್, ದ ಲೆವೆಲ್ಸ್ ಆರ್ ಗೆಟಿಂಗ್ ಡೌನ್, ವಿಚ್ ಇಸ್ ಡೆಫಿನೆಟ್ಲಿ ಡಿಸ್ಟರ್ಬಿಂಗ್ ಅಲ್ವಾ? ನಂಗೆ ಗೊತ್ತಿಲ್ಲ, ದಟ್ಸ್ ವಾಟ್ ಐ ಫೀಲ್. ಯಾಕಂದ್ರೆ ಮಾರ್ಕೆಟಿಂಗ್ ಇದೆ. ಈಗ ನಮ್ದೇ ಒಳ್ಳೇದು ಹೇಳಿದ್ರೆ ಡೆಫಿನೆಟ್ ಆಗಿ ಯಾರೋ ಒಬ್ರು 200 ಸಸಿ ನೆಟ್ಟ, ಈ ತರ ಗ್ರೀನರಿ ಮಾಡ್ದ,